ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಅಪ್ಪೂಸ್ ಕುಕ್ಕಿಂಗ್ ಚಾನಲ್. ಇವತ್ತು ಒಂದು ಕಿಡ್ಸ್ ಸ್ಪೆಷಲ್ ರೆಸಿಪಿಯನ್ನು ಮಾಡೋಣ. ಇದು ಮಾಡೋಕ್ಕೆ 10 ನಿಮಿಷ ಸಾಕು. ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೋಬೋದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಬನ್ನಿ ನಮ್ಮ ರೆಸಿಪಿನ ಶುರು ಮಾಡೋಣ. ನಾನಿಲ್ಲಿ 6 ಸ್ವೀಟ್ ಬ್ರೆಡ್ನ ತೊಗೊಂಡಿದ್ದೀನಿ. ಇವಾಗ ಬ್ರೆಡ್ನ ಎಡ್ಜಸ್ಟ್ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಇದೇ ತರ ಎಲ್ಲ ಬ್ರೆಡ್ನ ಅಡ್ಜಸ್ಟ್ ಎಲ್ಲ ಕಟ್ ಮಾಡಿ ಈ ತರ ಎಲ್ಲ ಬ್ರೆಡ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬೌಲಲ್ಲಿ 1 ಕಪ್ ಅಷ್ಟು ಹಾಲು ಹಾಕೊಳ್ಳೋಣ. ಕಟ್ ಮಾಡಿರುವಂಥ ಬ್ರೆಡ್ನ ಹಾಲಲ್ಲಿ ಡಿಪ್ ಮಾಡೋಣ. ಈ ಥರ ಡಿಪ್ ಮಾಡಿ ತೆಗಿಬೇಕು ಎಲ್ಲ ಬ್ರೆಡ್ನು. ಇವಾಗ ಇಲ್ಲಿ ಎಲ್ಲ ಬ್ರೆಡ್ನು ಹಾಲಲ್ಲಿ ಡಿಪ್ ಮಾಡಿ ತೆಗೆದಿದ್ದೀನಿ. ಇವಾಗ ಇದನ್ನ ಕಲಿಸ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಬ್ರೆಡ್ನ ಹಾಲಲ್ಲಿ ಎದ್ದಿ ಕಲಸಿಟ್ಕೊಂಡಿದ್ದೀನಿ ಈ ಥರ. ಇವಾಗ ನಾವು ಡೋನಟ್ ಶೇಪಲ್ಲಿ ಮಾಡ್ಕೊಳ್ಳೋಣ. ಈ ಥರ ಶೇಪಲ್ಲಿ ಎಲ್ಲ ಡೋನಟ್ನು ಮಾಡಿ ಎಣ್ಣೆಯಲ್ಲಿ ಕರಿಬೇಕು. ಇಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದೆ, ನಾವಿಲ್ಲಿ ಕರ್ಕೊಳ್ಳೋಣ. ನಾನೀಗ ಎಲ್ಲ ಡೋನಟ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಮೆಲ್ಟ್ ಮಾಡಿರೋಂಥ ಚಾಕ್ಲೇಟ್ನ ತೊಗೊಂಡಿದ್ದೀನಿ. ಕರೆದಿರುವಂಥ ಡೋನಟ್ನ ಅದರಲ್ಲಿ ಡಿಪ್ ಮಾಡಿ ಪ್ಲೇಟಲ್ಲಿ ಇಡ್ತಿದ್ದೀನಿ. ಅದೇ ಥರ ಎಲ್ಲ ಡೋನಟ್ನು ಡಿಪ್ ಮಾಡಿ ತಗೊಳ್ಳೋಣ. ಇವಾಗ ಅದೇ ಥರ ಎಲ್ಲ ಡೋನಟ್ನು ಡಿಪ್ ಮಾಡಿ ತೊಗೊಂಡಿದ್ದೀನಿ. ಡೋನಟ್ನ ಡೆಕೋರೇಟ್ ಮಾಡೋಕ್ಕೋಸ್ಕರ ಇದ್ರ ಮೇಲ್ಗಡೆ ಸ್ವಲ್ಪ ಸ್ಪ್ರಿಂಕಲ್ಸ್ನ ಉದಿಸ್ತಾ ಇದ್ದೀನಿ. ಇವತ್ತು ನಾನು ಮನೆಯಲ್ಲೇ ಮಕ್ಕಳಿಗೆ ಇಷ್ಟ ಆಗೋ ಥರ ಸಾಫ್ಟ್ ಮತ್ತು ಟೇಸ್ಟಿ ಡೋನಟ್ ರೆಸಿಪಿಯನ್ನು ತುಂಬ ಈಸಿಯಾಗಿ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಕ್ವಿಕ್ಕಾಗಿ ಮಾಡಬಹುದು ಅಂತ ತಿಳಿಸಿದ್ದೀನಿ. ಈ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್.